ಮತ್ತೊಂದರಲ್ಲಿ ಇಬ್ರು ಸ್ವಲ್ಪ ಸಕ್ಕರೆ ಸೇರಿಸಿ ನಟ್ಟನ್ನ ಹಿಂಗೆ ತೆಗೆದ್ಬಿಟ್ಟು ಹಿಂಗೆಲ್ಲ ಹಾಕಕ್ಕೆ ಹೋಗಲ್ಲ. ಇದು ಫ್ರಿಜ್ಜಲ್ಲಿಟ್ಟು ಮಾಡಿದ್ರೆ ಫ್ರೆಶ್ ಅಂತ ಅನ್ಸಲ್ಲ. ಹಾಗಾಗಿ ಇವಾಗ ಅದು ಕರ್ನಾಟಕ ಇಂಡಿಯಾಗೆ ಫೇಮಸ್ ಆದ್ಮೇಲೆ ಈ ಥರ ತಪ್ಪು ಅದೇ ಹಾಡು ನೀನು ಹೇಳ್ತೀಯ ಅನ್ನೋದಕ್ಕೆ ನಾನು ಕೇಳಿರೋದಪ್ಪ. ಆಗೊಮ್ಮೆ ಈಗೊಮ್ಮೆ ಕಾಪಿಗೆ ಏನು ವ್ಯತ್ಯಾಸ ಗೊತ್ತಾ? ನನಗೆ ಬೂಸ್ಟು ನಿನಗೆ ಕಾಪಿ. ಯಾಕಂದ್ರೆ ನಿಮ್ಗೆ ನಮ್ಮ ಅಮ್ಮನ ಕೈಯಾಗ ಅಡುಗೆ ಊಟ ಮಾಡೋದು ನಂಗೆ ತುಂಬ ಇಷ್ಟ. ನನಗೆ ಬರುತ್ತೆ ನಾವಿನ್ನ ಒಂದು ವರ್ಷ ಒಂದು ದಿನನೂ ಬಿಟ್ಟಿಲ್ಲ. ಅವಾಗ ನನ್ನ ಸತತ ಇದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಇದು ನೋಡ್ರೆ ಗೊತ್ತಾಗ್ತೈತಿ ಇವಾಗ ರೆಡಿ ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇದು ನಾನು ನೆನ್ನೆ ಎಲ್ಲ ತುಂಬಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇಂಟ್ರೊಡಕ್ಷನ್ ಸರಿಯಾಗಿ ಕೊಟ್ಟಿರಲಿಲ್ಲ ಅಂತೇಳ್ಬಿಟ್ಟು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನೆನ್ನೆಲ್ಲ ಏನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಎಡಿಟ್ ಮಾಡಿದ್ದಾದಮೇಲೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ವ್ಲಾಗ್ಸ್ ಯಾಕೋ ಅದು ನನಗೆ ಕಂಫರ್ಟಬಲ್ ಆಗಲಿಲ್ಲ. ನೆನ್ನೆ ಇಂಟ್ರೊಡಕ್ಷನ್ ಹೆಂಗೆ ಕೊಟ್ಟೆ ಅಂತಂದರೆ ಸ್ಟಾರ್ಟಿಂಗೇ ನಾನು ನಿದ್ದೆ ಮಾಡ್ತಿದ್ದಾಳೆ, ಎದ್ದೆ ಆಲ್ರೆಡಿ ಆಲ್ರೌಂಡ್ ರೆಡಿಯಾಗಿ ಇದ್ದೆ. ನಿದ್ದೆ ಬಂತಂತ ಮಲ್ಕೊಂಡಿದ್ದೆ, ಸ್ನಾನ ಮಾಡಿದಳು. ಅದಾದ ನಂತರ ನಾನು ಇಂಟ್ರೊಡಕ್ಷನ್ನ ಕೊಟ್ಟೆ. ಬಟ್ ಆದರೆ ಏನು ನೀಟ್ ಅನಿಸ್ಲಿಲ್ಲ. ಹಾಗಾಗಿ ಈಗ ಒಂದು ಸಲ ಇಂಟ್ರೊಡಕ್ಷನ್ನ ಕೊಡ್ತಾ ಇರೋಂಥದ್ದು. ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ತುಂಬಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ತುಂಬಾ 2 ವೀಡಿಯೋಗೆ ಆಗೋಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ ವಿಡಿಯೋ ಇವಾಗ ನಾನು ಅದನ್ನೆಲ್ಲ ಶೇರ್ ಮಾಡೋದು ಈ ವ್ಲಾಗಲ್ಲಿ ಆಗ್ತಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಆಗುತ್ತೆ. 2 ವೀಡಿಯೋದು ಕೂಡ 2 ದಿನದ್ದು ಈ ವ್ಲಾಗಲ್ಲೇ ನಾನು ಹಾಕಲಿಕ್ಕೆ ಟ್ರೈ ಮಾಡಿದೆ. ಖಂಡಿತ ಆಗ್ತಾಯಿಲ್ಲ. ತುಂಬಾ 40 ನಿಮಿಷಕ್ಕೆ ಹೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ಒಂದು 20 ನಿಮಿಷದೊಳಗಡೆ ಇರಲಿ ಅಂತೇಳ್ಬಿಟ್ಟು ಒಂದು ಫನ್ನಿಯಾಗಿ ಇದಕ್ಕೂ ಫನ್ನಿಯಾಗಿದೆ. ಆ ವಿಡಿಯೋನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಬರುತ್ತೆ. ಅಂದರೆ ಇದಾದ ನೆಕ್ಸ್ಟ್ ಬರುತ್ತೆ. ಸುಮಾರು ಒಂದು 2 ಟಿಪ್ಸ್ ಕೊಟ್ಟಿದ್ದೀನಿ. ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನೋಡಿ ನಿಮಗೆ ಆ ಟಿಪ್ಸ್ ಏನು ಅಂತ ನೀವೇ ಹಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಚಿಕನ್ ಐಟಮ್ಸಲ್ಲೂ ಕೂಡ ನಾನು ಟಿಪ್ಸ್ ಕೊಟ್ಟಿದ್ದೀನಿ. ಹೇಳ್ತಾ ನಾನು ಹಾಗೆ ಹೇಗೆ ಮಾಡೋದು ಅನ್ನೋದು ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ. ಹೇಳಬೇಕು ಅಂತ ಕೊಟ್ಟಿಲ್ಲ, ಬಟ್ ಆದರೆ ಅದು ಹೇಳುವಾಗ ಅದು ಫ್ಲೋಲ್ಲಿ ಬಂದಿದೆ. ಅದು ನಿಮಗೂ ಕೂಡ ಬೆಟರ್ ಅಂತ ನಾನು ಹಾಗೆ ಅದನ್ನ ಕಟ್ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ನುಗ್ಗೆಕಾಯಿ ಬಗ್ಗೆಯೂ ಕೂಡ ಕೆಲವೊಂದು ಸಣ್ಣ ಪುಟ್ಟದು ಕೆಲವೊಂದು 2 ಟಿಪ್ಸ್ ಕೊಟ್ಟಿದ್ದೀನಿ. ಹೋಗಿ ನೋಡ್ಕೊಬನ್ನಿ, ಎಲ್ಲ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಬನ್ನಿ. ಓಕೆ, ಬಾಯ್. ಫ್ರೆಂಡ್ಸ್, ನಾನು ಮಧ್ಯಾಹ್ನ ತಲೆ ಸ್ನಾನ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ಟೆ. ಮೇಕಪ್ ಮಾಡ್ಕೊಂಡಿದ್ದೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಈ ತಲೆ ಸ್ನಾನ ಮಾಡಿರೋದ್ರಿಂದ ಚೆನ್ನಾಗಿ ನಿದ್ದೆ ಬಂದುಬಿಡ್ತು. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ, ಅಥವಾ ಕಣ್ಣಲ್ಲಿರೋ ಮಂಪು ನಿದ್ರೆ ಏನು ಬರ್ತಾ ಇರುತ್ತಲ್ಲ ಅದು ಹೋಗ್ಲಿ ಅಂತ ಮಲ್ಕೊಂಬಿಟ್ರೆ ಸತತ 1 ರಿಂದ 2 ಗಂಟೆವರೆಗೂ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದೀನಿ. ಆವಾಗ ನಾನು ಚೆನ್ನಾಗಿ ನಿದ್ದೆ ಮಾಡಿ ಮುಖ ಎಲ್ಲನೂ ಕೂಡ ಅದು ನಿದ್ದೆ ಮಾಡಿದ್ಮೇಲೆ ಯಾವ ಥರ ಇದಿರುತ್ತೆ ನೋಡಿ, ಹಂಗೆ ಸ್ಪೆಲ್ಲಿ ಹಂಗಿತ್ತು. ಇಷ್ಟು ದಿನ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಮಧ್ಯಾಹ್ನ. ಬಟ್ ಅದು ತಿರ್ಗಾ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿದ್ದೆ ಬರ್ತಾಯಿದೆ. ಚೆನ್ನಾಗಿ ಮಲ್ಕೊಂಬಿಟ್ರೆ ನಿದ್ದೆ ಅಂತೂ ಸಖತ್ತಾಗಿ ಬರುತ್ತೆ. 2-3 ಗಂಟೆ. ಕಾಫಿ ತಕ್ಕೋ ಕೊಡಿ. ಯಾವ್ದು ಇಲ್ಲೇ ತಗೊಂಡಿರ್ತೀನಿ ನಾನು, ಗಾಳಿ ಚೆನ್ನಾಗಿರುತ್ತೆ ಅಂತ ಕಿಟಕಿಯಿಂದ. ಕಾತಿವರಿ ಫ್ರೆಂಡ್ಸ್, ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಇವಾಗ ಬಂದು ಇಷ್ಟೊತ್ತು ಮಲ್ಕೊಂಡಿದ್ದೆ, ತಲೆ ಸ್ನಾನ ಮಾಡಿಕೊಂಡು ಮೇಕಪ್ಪು ಮಾಡ್ಕೊಂಡ್ಬಿಟ್ಟೆ ಒಂದೇ ಸಲ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಆದರೆ ನಿದ್ದೆ ಬಂತು ಅನ್ನಂಗೆ ಮಲ್ಕೊಂಡೆ. ಬಟ್ ಮತ್ತೆ ವ್ಲಾಗ್ ಮಾಡುವಾಗ ಇದೆಲ್ಲ ಐಬ್ರೋ ಹಚ್ಕೊಳ್ಳೋದಕ್ಕಾಗಲ್ಲ ಅಂತೇಳ್ಬಿಟ್ಟು, ಐಬ್ರೋ ಶೇಪ್ ಚೆನ್ನಾಗಿ ಬರುತ್ತೆ, ಐಬ್ರೋ ಇದ್ದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆಯೇ ಇವಾಗ ಎದ್ದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಬೆಳಿಗ್ಗೆಯಿಂದ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇವತ್ತು ನೋಡ್ಕೊಂಬೆ ನೋಡಿ ಕಾಫಿ ಎಷ್ಟು ಚೆನ್ನಾಗಿದೆ. ಐಬ್ರೋಸ್ ಇಲ್ಲಾಂದ್ರೆ ನೋಡೋದಕ್ಕೆ ಒಂಥರ ಬೋರ್ ಅನ್ಸುತ್ತೆ, ಒಂಥರ ಚೆನ್ನಾಗಿ ಕಾಣೋದು ಅನ್ಸುತ್ತಾಗೆ. ಐಬ್ರೋ ಹಚ್ಕೊಂಡು ಹಂಗೆ ಲಿಫ್ಟಿಗೆ ಹಾಕ್ಕೊಂಡೆ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಮಧ್ಯಾಹ್ನ 3 ಗಂಟೆ ಆಗಿತ್ತು ಅನಿಸುತ್ತೆ, ಐ ಥಿಂಕ್ 2-3 ಗಂಟೆ ಆಗಿತ್ತು ನಾನು ಸ್ನಾನ ಮಾಡಿದಾಗ. ಹಾಗೆ ಸ್ವಲ್ಪ ನಿದ್ದೆ ಬಂತು, ಕುಕ್ಕೂ ಮಲ್ಕೊಂಡ್ಬಿಟ್ಟಿದ್ದು ಅಂತ ನಾನು ಮಲ್ಕೊಂಡೆ. ಇವಾಗ ಎದ್ದು ಕುಕ್ಕು ಎಬ್ಬಿಸಿಲ್ಲ, ಮೆದ್ದಳಮ್ಮ ಅಂತ ಇದ್ದೆ. ಕಾಫಿ ಕುಡಿತಾರೆ. ಇವತ್ತು ಮತ್ತು ನಾಳೆ 2 ದಿನದ ಒಂದು ವ್ಲಾಗ್ ಆಗಿರುತ್ತೆ. ಈಗ ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಿದ್ದು? ನಾನು ಚಿಕನ್ ಹುರಿತಾ ಇದ್ದೀನಿ. ಈ ಚಿಕನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ?
ಹೆಂಗ್ ಬಂದಿದೆ ಅಂದ್ರೆ ನೋಡು ಇದು ನೋಡ್ರೆ ಗೊತ್ತಾಗ್ತೈತಿ ಇವಾಗ ರೆಡಿ ಟು ಈಟ್ ಅಂತೇಳಿ. ಇದು ಇವಾಗ ಈಟ್ ಮಾಡ್ಲಿಕ್ಕೆ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ. ಸತತ ಅರ್ಧ ಗಂಟೆ ಸಣ್ಣ ಊರಿಯಲ್ಲಿ ಬೇಯಿಸಿದೀನಿ. ಇವತ್ತು ತುಂಬಾ ತಾಳ್ಮೆಯಲ್ಲಿ ನಿಂತ್ಕೊಳಕ್ ಆಗ್ದೇನೆ. ಹೆಂಗೆ ಅಂತಂದ್ರೆ ನಾನೇ ಮಾಡಿದೆ, ಯಪ್ಪ ನೀರು ಜಾಸ್ತಿ ಇತ್ತಲ್ವಾ, ಆ ನೀರು ಎಲ್ಲ ಹಿಂಗವರೆಗೂ ನಾವು ಅದು ಊಟ ಮಾಡಕ್ ಬರಲ್ಲ. ಆ ನೀರು ಅದಕ್ಕೊಂದು ನೀರು ಹಾಕಿಲ್ಲ ನಾನು ಉಪ್ಪು. ಅದನ್ನೇನು ಮಾಡಿದೆ, ಎಣ್ಣೆ ಕಾಯ್ತಲ್ಲ, ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೆ. ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕಿ ಚಿಕನ್ ಒಂದು 5 ರಿಂದ 6 ಸಲ ಚೆನ್ನಾಗಿ ತೊಳೆದಿದ್ದೆ. ತೊಳೆದ್ಬಿಟ್ಟು ಇನ್ನೇನು ಮಾಡಿದೆ, ಹಾಕಿ ಇಟ್ಟು ಹೋದೆ, ಸಣ್ಣ ಉರಿ ಇಟ್ಟು. ನಂಗಂತೂ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಇಯರ್ಫೋನ್ ಹಾಕೊಂಡ್ಬಿಟ್ಟು ಏನೋ ಕೇಳ್ದೆ, ಹಂಗೆ ಹಾಡು ಕೇಳ್ಕೊಂಡು ಹಂಗೆ ಮಲ್ಕೊಂಡಿದ್ದೆ. ಆಮೇಲೆ ಬಿಟ್ಟು ಒಂದು 5-10 ನಿಮಿಷಕ್ಕೆ ಒಂದ್ಸಲ ಬಂದು ನೋಡಿದ್ರೆ ನೀರು ಜಾಸ್ತಿ ಇತ್ತು. ಕೂಕು ಸ್ನಾನ ಮಾಡೋಕೆ ಹೋದಾಗ ನಾನು ಹಾಕಿದ್ದಿದ್ದನ್ನು ಚಿಕನ್ ಹಾಕಿ ಬೇಕಿಟ್ಟಿದ್ದು. ಕರೆಕ್ಟಾಗಿ ನೀರೆಲ್ಲ ಕರೆಕ್ಟಾಗಿ ಹಿಂಗೆ ಬನ್ನಿ ನೋಡಿ ವಾವ್ ಸೂಪರ್. ಯಾವ ಥರ ಬೆಂದಿದೆ ಅಂದರೆ ನೀವು ನೋಡ್ಬೋದು. ಏನು ಸಕ್ಕತ್ತ ಬೆಂದಿದೆ ನೋಡಿ, ಹೆಂಗೆ ಪೀಸ್ ಆಗುತ್ತೆ ಹಿಂಗಂದರೆ ಎಣ್ಣೆ ಒಳಗೆ ಬೆಂದು ನೋಡಿ ಹೆಂಗೆ ಕಟ್ಟಾಗುತ್ತೆ ಅಂತ. ವಾವ್ ನೋಡಿ ತೋರಿಸ್ತೀನಿ ರೀ ನಿಮ್ಗೆ ಇನ್ನೊಂದು. ಹಿಂಗಂದ್ರೆ ಸಕ್ಕಟ್ಟಾಗುತ್ತೆ. ಈ ಥರ ಬೇಯಬೇಕು. ಆವಾಗ ಅದು ಉದುದ್ರು ಅನ್ನ ಇರಬೇಕು. ಇದಕ್ಕೆ ಹೆಂಗಿರ್ಬೇಕು ಅಂದರೆ ಉದುದ್ರು ಹಿಂಗಂದ್ರೆ ಹಿಂಗೆ ಬೀಳ್ತಲ್ಲ, ಆದರೆ ಬೆಂದಿರಬೇಕು. ಈ ಥರ ಬೇಯಿಸ್ಬಿಟ್ಟು ಇದಕ್ಕೆ ಲಾಸ್ಟಿಗೆ ಇಳಿಸೋ ಮೂಮೆಂಟಲ್ಲಿ ನಾನಿವಾಗ ಖಾರ ಪುಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಸುಮಾರು ಸಲ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಫೇವ್ರೇಟ್ ಎಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಹೇಳಿದೆ, ಒಂದು ಟಿಪ್ಸ್ ಹೇಳಿದೆ. ಏನಂದರೆ ಸತತ ಇದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಮೇನ್ ಅದನ್ನ ಹೇಳೋದಕ್ಕೆ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದು. ಇವಾಗ ಬಂದು ನಾನಿವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದು ಅರ್ಧ ಗಂಟೆ ಬೇಯಿಸ್ಬೇಕು ನೋಡಿ. ಇಷ್ಟು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಅರ್ಧ ಗಂಟೆ ಸತತ ಆ ನೀರೆಲ್ಲ ಹಿಂಗಬೇಕು. ಇದು ಚೆನ್ನಾಗೆ ಈ ಥರ ಚೆನ್ನಾಗಿ ಹಿಂಗಬೇಕು ನೀರು. ಆ ಒಂದು ನೀರೊಳಗೇ ಬೇಯಬೇಕು. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದಕ್ಕೆ ಏನೇನು ಬೇಡ, ಉಪ್ಪು ಖಾರ ಪುಡಿ ಬಿಟ್ಟರೆ ಏನೇನು ಬೇಡ. ನೋಡಿ ಏನು ಸಖತ್ತಾಗಿರುತ್ತೆ ಗೊತ್ತಾ. ಆಯ್ತು, ಇದು ಪರ್ಫೆಕ್ಟ್ ಆಗೈತೆ. ನಾವಿನ್ನ ಏನದು ಖಾರದ ಪುಡಿ ಹಾಕಿದ್ಮೇಲೆ ನಾವು ಇದನ್ನು ಜಾಸ್ತಿ ಬೇಯಿಸಂಗೆ ಇಲ್ಲ, ತಳ ಹಿಡಿಯುತ್ತೆ. ಹಂಗಾಗ್ಬಿಟ್ಟು ನಾನು ಇವಾಗ ಆಫ್ ಮಾಡ್ತೀನಿ. ಸಖತ್ತಾಗೈತೆ ಅಂದರೆ ಅಸಾಧ್ಯವಾಗಿ ಸಕ್ಕತ್ತಾಗಿದೆ. ನೀನು ಇಷ್ಟಪಡ್ತೀವಿಲ್ಲ? ನಂಗೆ ಇಷ್ಟ ಆಗಲಿಲ್ಲ, ಬಟ್ ಆದರೆ ಈಸಿ ಇಲ್ಲ. ಒಂದು ಅಡುಗೆ ಮಾಡೋಕೆ ಬೋರು ಅಂದರೆ ದೇವರಾಣಿ ಯಾಕೆ ಇಷ್ಟು ಬೋರು ಅಂತ ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಒಂದು 1000 ವೀಡಿಯೋ ಹಾಕಿದ್ದೀನಿ. ದಿನ ವೀಡಿಯೋ ಮಾಡಾಕ್ತಿದ್ದೆ. ದಿನ ರೆಡಿ ಆಗೋದು, ಮೇಕಪ್ ಮಾಡ್ಕೊಳ್ಳೋದು, ನನ್ನ ರೊಟೀನ್ ಎಲ್ಲ ತೋರಿಸೋದು. ದಿನ ರೆಡಿ ಆಗೋದು. ಒಂದು ವರ್ಷ ಒಂದು ದಿನನೂ ಬಿಟ್ಟಿಲ್ಲ. ಅವಾಗ ನನಗೊಂದು ಬೇರೆ ಏನೋ ಒಂದು ಇಂಟೆನ್ಷನ್ ಇತ್ತು. ಅಂದರೆ ಜನಗಳ ಮೇಲಲ್ಲ, ನನ್ನ ಓನ್ ಲೈಫ್ ಬಗ್ಗೆ ಏನೋ ಇತ್ತು. ಲೈಫ್ ಬಗ್ಗೆ ಅಂದರೆ ಬೇರೆ ಯಾರು ಇಲ್ಲ ಇದ್ರಾಗ ಯಾರು, ಬಟ್ ನನ್ನ ಲೈಫಲ್ಲಿ ಏನೋ ಒಂದು ಇತ್ತು. ಆ ಒಂದು ಲೈಫಿಗೋಸ್ಕರ ನಾನು ಇದಕ್ಕೋಸ್ಕರ ನಾನು ತುಂಬ ಸಖತ್ತಾಗಿ ಡೈಲಿ ಒಂದು ವಿಡಿಯೋ 20 ನಿಮಿಷ 30 ನಿಮಿಷ ವಿಡಿಯೋ ಹಾಕಿ 2 ವಿಡಿಯೋ ಹಾಕಿದ್ವಿ. ಬೆಳಗ್ಗೆ ಒಂದು ಸಂಜೆ ಒಂದು. ಫಸ್ಟ್ 3 ವಿಡಿಯೋ ಹಾಕ್ತಿದ್ದೆ. ಹೌದು, ಫಸ್ಟ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಫಸ್ಟ್ 3 ವಿಡಿಯೋ. ಬೆಳಿಗ್ಗೆ ಒಂದು 8-10 ಗಂಟೆಗೆ ಒಂದ್ಸಲ, 11 ಗಂಟೆಗೆ ಒಂದ್ಸಲ, ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಒಂದ್ಸಲ, ಮತ್ತೆ 3-4 ಗಂಟೆಗೆ ಒಂದ್ಸಲ. 3 ವಿಡಿಯೋ ಹಾಕ್ತಿದ್ವಿ. ಅದು ಒಂದು 5 ರಿಂದ 10 ನಿಮಿಷ ಇರೋದು. ಆಮೇಲೆ ಹೆವಿ ಅನ್ನಿಸ್ತು. ಅದೊಂದು ತಿಂಗಳು ಹಾಕಿದ್ವಿ. ಮತ್ತೆ ಬಿಟ್ಬಿಟ್ಟು ಡೈಲಿ ಒಂದು ವಿಡಿಯೋ ಒಂದು 20 ನಿಮಿಷಕ್ಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಪ್ಪ ಅವಾಗ ನೀವು ಅಡುಗೆ ಅಂದ್ಬಿಟ್ರೆ ಹಿಂಗೆ ಬರುತ್ತೆ. ಅಡುಗೆ ಮನೆಗೆ ಹೋಗ್ಬೇಕಂದ್ರೆ ಕುತ್ಕೊಂಡು ಎಲ್ಲ ನಂಗೆ ಅಪ್ಪನ ಅಮ್ಮನ ಕುತ್ಕೊಂಡು ಮೂಲೆಗಳಾಕಿ. ನಂಗೆ ಅಪ್ಪ ಅಮ್ಮ ಯಾರಿದ್ರೆ, ಅಮ್ಮ ನಂಗೆ ಅಡುಗೆ ಮಾಡೋದು ಬೋರ್ ಆಗ್ತಿದೆ, ನಾನು ಅಡುಗೆ ಮಾಡಲ್ಲ ಅಂತ ಮೂಲೆ ಕುತ್ಕೊಂಡ್ಬಿಡ್ತಿದ್ದೆ. ಬಿಡು ನನ್ನ ಮಗಳಾಕ ಅಡುಗೆ ಮಾಡೋಕೆ ಆಗ್ತಿಲ್ಲ ಅಂತ ನಮ್ಮಮ್ಮ ಮಾಡ್ಕೊಡೋದು. ನಂಗೆ ಬುದ್ಧಿ ಬಂದಾಗ ನಮ್ಮ ಅಮ್ಮನ ಕೈಗೋದು ಅಡುಗೆ ತಿನ್ನೋದು ಜ್ಞಾಪಕನೇ ಇಲ್ಲ. ಯಾಕೆ ಅಂದರೆ ನಾವು ಮಾಡಿಲ್ಲ, ಮನೆಗೆ ಇದ್ರು, ಬೇರೆದೆಲ್ಲ ಇದ್ರು, ಮನೆಯಲ್ಲಿ ಜನಗಳೆಲ್ಲ ಇದ್ರಲ್ಲ, ನಾವು ಅವರೆಲ್ಲ ಅಡುಗೆ ಮಾಡೋದ್ರಿಂದ ನಮ್ಮ ಮನೆಗೆ ನಮ್ಮಮ್ಮ ಮಾಡಿದ ಅಡುಗೆ ಉಂಡ್ರದ್ದು ಇದೇ ಇಲ್ಲ. ಬಟ್ ನಮ್ಮಮ್ಮನ ಕೈಯಾಗ ಅಡುಗೆ ಊಟ ಮಾಡೋದು ನಂಗೆ ತುಂಬ ಇಷ್ಟ. ನನಗೆ ನಮ್ಮಮ್ಮ ಅಡುಗೆ ಮಾಡಿದ್ರೆ ಹೆಂಗೆ ಮಾಡೋದು ಗೊತ್ತಾ ಆಶಾ, ನಾನು ಎದ್ದೇ ಇರ್ತಿರ್ಲಿಲ್ಲ. ನನಗೆ ಎದ್ದೇಳೋದು 8 ಗಂಟೆ ಆಗ್ತಿತ್ತು ಎದ್ದೇಳೋದು. ಫ್ರೆಂಡ್ಸ್, ನಾನು 8 ಗಂಟೆ ಅಷ್ಟೊತ್ತಿಗೆ ಎದ್ದೇಳೋಷ್ಟೊತ್ತಿಗೆ ನಮ್ಮಮ್ಮ ಕಾಫಿ ಮಾಡಿ, ಟೀ ಮಾಡಿ, ಕಾಫಿಗೆ ಒಂದು ಫ್ಲಾಸ್ಕಲ್ಲಿ ಹಾಕಿಡೋದು, ಮತ್ತು ಟೀ ಒಂದು ಫ್ಲಾಸ್ಕಲ್ಲಿ ಹಾಕಿಟ್ಟಿರೋದು. ನಾನು 8-8:30 ಅದು ಎದ್ದೇಳ್ತಿದ್ದೆ. 8-8:30 ಎದ್ದೇಳ್ತಿದ್ದೆ. ಕೆಲವೊಂದ್ಸಲ ನಾನು ನಮ್ಮ ಆಶನ್ ಪ್ರೆಗ್ನೆಂಟ್ ಇದ್ದಾಗ ನಾನು 10-10:30 ಎದ್ದಿದ್ದೀನಿ. ನಾನು 10:30ಗೆ ಕರೆಕ್ಟ್ 10-11 ಗಂಟೆಗೆ ಎದ್ದಿದ್ದೀನಿ. ಅಲ್ಲಿವರೆಗೂ ಎದ್ದೇಳ್ತೀನಿ. ಆ ಥರ ನನ್ನ ಸುಖೋಸ್ ಹಾಕಿದ್ದು ನಮ್ಮಮ್ಮ. ಅವಾಗ ನಾನು 8:00 ಎದ್ದೇಳ್ತಿದ್ದೆಲ್ಲ. ಎದ್ಬಿಟ್ಟು ಅವಾಗ ಫ್ಲಾಸ್ಕಲ್ಲಿ ಕಾಫಿ ಇಟ್ಟಿರೋದು. ನಿಮ್ಗೆ ಯಾವ್ದು ಬೇಕಾದ ತಗೊಂಡು ಕುಡಿಯೋದು, ಎದ್ದು ಬಂದು ಕಾಫಿ ತಗೊಂಡು ಕುಡಿತಿತ್ತು. ಹಂಗೆ ಸಾಕಿತ್ತು ನಮ್ಮಮ್ಮ. ನಮ್ಮಮ್ಮ ಅಡುಗೆ ಮಾಡೋದು ಅದೊಂದು ಸಣ್ಣ ನೆನಪು ಅಷ್ಟೇ ನನಗೆ. ಅಂದರೆ ನಮ್ಮಮ್ಮ ಅವಾಗ ಏನಾರ ಅಡುಗೆ ತಿಂಡಿ ಏನೋ ಮಾಡೋಕ್ಕೆ ಬಂದಾಗ ಎಲ್ಲೋ ಒಂದು ರೇರು, ಮನೆಗೆ ಯಾರು ಇಲ್ದಾಗ ಮಾಡೋದು, ಅವಾಗೆಲ್ಲ ಅಡುಗೆ ಮಾಡೋದೆಲ್ಲ
ತಿಂಡಿ ಸಾರು ಅವನ್ನೆಲ್ಲ ಮಾಡೋದ್ರ ಜೊತೆಗೆ ನಾನು ಎದ್ದೋಷ್ಟೊತ್ತಿಗೆ ರೆಡಿ ಮಾಡಿ ಫ್ಲಾಸ್ಕಲ್ಲಿ ಹಾಕಿ 2 ಫ್ಲಾಸ್ಕಲ್ಲಿ ಒಂದು ಕಾಫಿ ಒಂದು ಟೀ ಹಾಕಿಟ್ಟಿರೋದು ಎದ್ದು ನಾಕ ಕುಡಿತಿದ್ದೆ ನಾನು ಕಾಫಿ ಹುಣ್ಸೆ ಚಿತ್ರಾನ್ನ. ಮತ್ತೆ ನಾನು ಟೀ ಕುಡಿತಿರ್ಲಿಲ್ಲ ಅವಾಗ. ನಾನು ಟೀ ಕುಡಿತಾ ಇಲ್ಲಿದ್ದಾಗ ನಮ್ಮಮ್ಮ ನನ್ನ ಮಗಳು ಒಳ್ಳೆ ಬುದ್ಧಿ ಕಲ್ತಿದ್ಯಮ್ಮ, ನೀನು ಟೀ ಕುಡಿದಿಲ್ಲ, ಟೀ ಕುಡಿಬಾರ್ದು, ಟೀ ಒಳ್ಳೆದಲ್ಲ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ನನ್ನ ಲೈಫಲ್ಲಿ ಟೀ ಕಂಟಿನ್ಯೂಸ್ ಟೆನ್ಷನ್ ಅಂತ ಟೀ ಜಾಸ್ತಿ ಮಾಡಿಬಿಟ್ಟಿದೆ. ಅದರಿಂದಲೇ ನನಗೆ ಮೂಲ ಕಾರಣ ಅದೇ ಅಂತ ಗೊತ್ತಿರಲಿಲ್ಲ. ಅದರಿಂದಲೇ ತಲೆನೋವು ಜಾಸ್ತಿ ಆಗ್ಬಿಟ್ಟು ತಲೆನೋವೇ ಬಿಡ್ತಾ ಇರಲಿಲ್ಲ. ತಲೆನೋವು ಜೋರದಂಗೆಲ್ಲ ಟೀ ಕುಡಿತಿದ್ದೆ, ತಲೆನೋವು ಬಿಡುತ್ತೆ ಅಂತೇಳಿ ಅದು ಬಿಡ್ತಾನೆ ಇರಲಿಲ್ಲ. ಅದೇನೋ ಹೇಳ್ತಾರಲ್ಲ ಹಂಗಾಗೋಯ್ತು. ಈಗ ಮನುಷ್ಯತ್ವ ಇಲ್ದಿರೋ ಮನುಷ್ಯರುಗಳು ಅದು ಹೇಳ್ತಾ ಇರ್ತಾರೆ, ಅಥವಾ ಅವ್ರಿಗೇನೋ ಬೇಕು ಅನ್ಸಿರುತ್ತೆ ಅದನ್ನೇ ಮಾಡ್ಕೊಂಡು ಕುಂತಿರ್ತಾರೆ. ಅವ್ರ ಕಷ್ಟ ಸುಖಗಳು ಅವ್ರಿಗೆ ಅರ್ಥ ಆಗೋದಿಲ್ಲ. ಮನುಷ್ಯತ್ವ ಇದ್ದಿರೋ ಮನುಷ್ಯರುಗಳು ಅಂದರೆ ಅವ್ರ ಒಂಥರ ಕತ್ತೆಗೆ ಸಮಾನ ಇರ್ತಾರೆ ನೋಡಿ. ಆ ಕತ್ತೆಗಳು ಥರ ಮನುಷ್ಯತ್ವ ಇಟ್ಕೊಂಡಿರೋರು ಅವ್ರು ಏನು ಮಾಡ್ತಾರೆ, ಅವ್ರದ್ದೇ ಹೇಳ್ಕೊಂಡು ಭಾವಿಸ್ತಾ ಇರ್ತಾರೋ, ಇನ್ನೊಬ್ರು ನೋವು ಅರ್ಥ ಆಗೋದಿಲ್ಲ. ಆ ಥರ ನನಗೆ ಆ ಉದಾಹರಣೆ ಕೊಡಬೇಕು ಅಷ್ಟು ಗೊತ್ತಿಲ್ಲ. ಹಂಗೆ ನನ್ನ ನಾವು ಏನು ಹೇಳ್ತಿದ್ದೆ ನಂಗೆ ಅದೇ ಹೊರತೋಗೋಯ್ತು. ಅಷ್ಟು ಟೆನ್ಷನ್. ಅದೇ ಕಾಫಿ ಟೀ ಕುಡಿಯಲ್ಲ ಅಂತ ಹೇಳ್ತಾರೆ. ನಾನು ಅದೇ ನೋವು ಅಂತ ನಂಗೆ ಗೊತ್ತೇ ಇಲ್ಲ. ಅದನ್ನೇ ನಾನು ಕುಡಿತಾ ಇರ್ತಿದ್ದೆ ನಾನು ಟೀನ. ಬಿಡುತ್ತೆ. ಆಮೇಲೆ ಒಂದು ದಿನ ಅದು ಯಾಕೋ ಬಿಟ್ಟೆ. ಯಾವಾಗ ತಲೆನೋವಾಗ್ಬಿಟ್ಟು ವಾಂತಿ ಆಗ ಸ್ಟಾರ್ಟ್ ಆಗ್ಬಿಟ್ಟು ಬಿಟ್ಬಿಟ್ಟೆ ನೋಡೋಣ. ಹಂಗಾರೆ ನಾನು ಕಾಫಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ ನೋಡೋಣ, ಬ್ರೂ ಚೇಂಜ್ ಇರಲಿ ಅಂತಂದರೆ ಸ್ವಲ್ಪ ತಲೆನೋವೇ ಇರಲಿಲ್ಲ. ತಲೆನೋವು ಕಮ್ಮಿ ಆಗ್ತಾ ಕಣೆ. ಅವಾಗ ನನಗೆ ಬ್ರೂ ಕಂಟಿನ್ಯೂ ಮಾಡ್ಕೊಳ್ಳೋದೆ. ಬ್ರೂ ಈಸ್ ಗುಡ್ ಅಂತಲೇ ಹೇಳ್ಬೋದು. ನನ್ನ ಒಂದು ಬಾಡಿ ಚೆನ್ನಾಗೇ ಬ್ರೂ ಆಗ್ಬೋದು. ಒಂದು ಮಗ್ಗಿನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಆ ಮಿಕ್ಸರ್ ರಂಬಿಸಿ ಆ ಮೊಗ್ಗಿನಿಂದ ಈ ಮೊಗ್ಗಿಗೆ ಸವಿಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ನೀನೇ ಪ್ರಜ್ವಲ್ ದೇವರಾಜ್ ಅವರ ವೈಫ್, ಅವ್ರ ಹೆಸರೇನು ರಾಗಿಣಿ. ರಾಗಿಣಿ ಅವರು ಮಾಡಿರೋದು. ಆ ಮೊಗ್ಗಿನಿಂದ ಈ ಮೊಗ್ಗಿಗೆ ಸವಿಯಿರಿ ಟೇಸ್ಟಿ ಕಾಫಿ. ಜಡೆ ನೋಡಿ ಮಾಡಿ ಈ ಡ್ರೆಸ್ ಚೇಂಜ್ ಮಾಡೋಗು. ಸ್ನಾನ ಮಾಡಿ ಬಂದವಳೆ ಇದನ್ನ ಹಾಕೊಂಡವಳೆ. ಇಂಥ ಒಂದು 4 ಇಟ್ಕೊಂಡ್ಬಿಟ್ಟವಳೆ. ಆ ಬಿಟ್ಟಿದ್ಬಿಟ್ಟು ಅವನೇ ಹಾಕಂತಾಳೆ. ನಂಗಂತೂ ಸಾಕಾಗಿ ಹೋಗಿದೆ ನೋಡಿ ಹೆಂಗ್ ತಿರ್ಸ್ತಾಳ ಸೊಂಟವ. ಇಲ್ಲಿ ಕಾಣಲ್ಲ ಈ ಡ್ರೆಸ್ ಅಲ್ಲೂ. ಬಾಯ್ ಬಾಯ್ ಟಾಟಾ. ಎಲ್ಲಿಗೆ ಹೋಗ್ತಿ ನೀವು? ಬೇರೆ ಡ್ರೆಸ್ ಹಾಕೊಂಡ್ಬಿಡ. ನಂಗೆ ಇಷ್ಟ ಆಗಲ್ಲ, ನೋಡೋಕ್ಕಾಗಲ್ಲ. ನಂಗೆ 20 ಹಾಕಡೆ ಎದ್ದು ಬಿದ್ದು ಅದೇ ಮಗ ಅದೇ ಹುಳಿ ಅದೇ ಇದು ನಂಗೆ ಮಾಡ್ತಾಳೆ. ಬಾ ಬೂಸ್ಟ್ ಹಾಕೊಳ್ಳ. ಕಾಫಿ ಕುಡಿಯಂಗಾಗಿಲ್ಲು. ಇದೊಂಥರ ಹೊಸ ಭಾಷೆ. ಆಗಿಲ್ಲು. ಕೋಪನ ಇದು. ಬೂಸ್ಟ್ ಕೂಡ ಕುಡಿಯಂಗಾಗಿಲ್ಲು, ಆರ್ಲಿಸ್ ಕೂಡ ಕುಡಿಯಂಗಾಗಿಲ್ಲು. ಯಾಕಂತಂದ್ರೆ ನಂಗೆ ಯಾಕೋ ಕುಡಿಯಂಗಾಗಿಲ್ಲ. ಏನು ಹೇಳೋಣ ಹೇಳಿ, ಇವಳ ಒಂದು ಭಾಷೆಗೆ ಏನು ಹೇಳೋಣ ಹೇಳಿ. ಕುಡಿಯಂಗಾಗಿಲ್ಲ ಮಾಡ್ಬೇಡ ಹೇಳಿದ್ದೀನಿ ಸರಿನಾ? ಬಾಯ್ ಬಾಯ್. ತೆಗೆದುಕೋ. ಹೇಳಿದೆ ಜನ ಬೇರೆ ಎಂದು. ಬೂಸ್ಟನ್ನು ಕುಡಿ ತಗೋ. ಕೋತಿ ನಾಯಿ. ಬೂಸ್ಟ್ ನಾನು ಕಾಫಿ ಅನ್ಕೊಂಡೆ. ಬೂಸ್ಟ್ ಕಾಫಿ ಅಲ್ಲ. ಬೂಸ್ಟ್ಗೂ ಕಾಫಿಗೆ ಏನು ವ್ಯತ್ಯಾಸ ಗೊತ್ತಾ? ನನಗೆ ಬೂಸ್ಟ್ ನಿನಗೆ ಕಾಫಿ. ಯಾಕಂದ್ರೆ ನಿಂಗೆ ಬೂಸ್ಟ್ ಇಷ್ಟ ಅಂತ ನಂಗೆ ಗೊತ್ತು. ಅದಕ್ಕೆ ದೇವ್ರೆ ಎಂತ ನಾನು ಹಂಗಂತ. ಬೂಸ್ಟ್ ಕೊಟ್ರೆ ಅಂತ ಕುಡಿತಾಳೆ, ಕಾಫಿ ಕೊಟ್ರೆ ಅಂತಿರ್ತಾಳೆ. ಅದೇನು ಗೊತ್ತಾಯ್ತು? ಹೆಂಗ್ ತೋರ್ಸ ಬಗ್ಗಿನ ಊಟ. ಏನು ಯಾವ ಹುಟ್ಟಿ ಹೋಗಿದ್ದಾಳೆ? ಹೆಂಗ್ ಹೋಗಿದ್ದು ತೋರ್ಸ. ಹೆಂಗೆ ನೋಡಿ ಇದೆಲ್ಲ ಆಡ್ಕೊಂತೀನಿ ನಾನು ಆಡ್ಕೊಂಡಂಗ ಕೆಲಸ ಆಡ್ಕೊಂಡಲ್ಲ. ಅದು ಹೆಂಗ್ ನಮ್ಮ ಬಗ್ಗೆ ತೋರ್ಸು ಅಂದೆ. ಫ್ರೆಂಡ್ಸ್ ನೀವು ಹೇಳಿ ನಾನು ಆಡ್ಕೊಂತೀನ ಹಂಗೆ ಮಾಡಿ ತೋರ್ಸಿನ ಅಷ್ಟೇ. ನಾನು ಆಡ್ಕೊಂತೀವಿ ಅಂತ ಹೇಳಿಲ್ಲ. ಅದು ಹೆಂಗ್ ನಾನು ಬಗ್ಗೆ ತೋರಿಸಿ ನೋಡೋಣ ಅಂತ ತೋರಿಸಿದ್ದು ಹೇಳಿದ್ದು. ಏನು ಗೊತ್ತಾ, ಇಲ್ಲಿ ಒಂದು ವಿಡಿಯೋದಲ್ಲಿ ನಮ್ಮ ಕುಕ್ಕುನಾಯಿ ಬ್ರೆಡ್ ಜಾಮ್ ಮಾಡಿದ್ದಲ್ಲ. ನಿನ್ನ ಬ್ರೆಡ್ಡಿಂದ ಏನೋ ಸ್ವೀಟ್ ಕೇಕ್ ಥರ ಮಾಡಿದ್ಲು. ಇನ್ನೊಂದ್ಸಲ ಬ್ರೆಡ್ ತಂದು ಕೊಡ್ತೀನಿ, ಮಾಡ್ತೀಯಾ? ಅದಕ್ಕೆ ಒಂದು ಡೈರಿ ಮಿಲ್ಕ್ ಬೇಕಲ್ಲ. ಅದಕ್ಕೆ ಡೈರಿ ಮಿಲ್ಕು ಮನೆಗೆ ಏನೈತೆ ಎಲ್ಲ ಹಾಕಿ ಮಾಡಿದ್ದೆ ನಾನು. ಏನೇನು ಹಾಕಿದ್ದೆ? ಖಾರದ ಪುಡಿ ಎಲ್ಲ ಹಾಕಿದ್ದ? ಇಲ್ಲ, ಡೈರಿ ಮಿಲ್ಕು ಜಾಮು ಆಮೇಲೆ ಇದು ಲಾಲಿಪಾಪ್ ತಿಂತಿದ್ದೆ. ಅದೆಲ್ಲ ಒಂದನ್ನು ಕರಗಿಸ್ಬಿಟ್ಟು ಅದು ಫ್ಲೇವರ್ ಬರಲಿ ಅಂತ ಅದು ಸಿರಮ್ ಥರ ಮಾಡಿಬಿಟ್ಟು ಹಾಕಿದ್ದೆ ಹಿಂಗೆ. ಆಮೇಲೆ ಕೇಕ್ ಮೇಲೆ ಹಾಕ್ತಾರಲ್ಲ ಸ್ಪ್ರಿಂಕಲ್ಸ್ ಥರ ಕಲರ್ಸಿಂದು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಚಿತ್ತರ ಮಾಡಿ ಕೊಟ್ಟಿದ್ದೆ.
ನನಗೆ ಮತ್ತೆ ತಿನ್ನಂಗೆ ಆಯ್ತು, ಅದು ಚೆನ್ನಾಗಿರುತ್ತೆ. ಮಾಡ್ತೀಯಾ? ಅದಕ್ಕೆ ಏನು ಬೇಕು, ಕಾಫಿ ಪೌಡ್ರ್ ಬೇಕು, ಮತ್ತು ಡೈರಿ ಮಿಲ್ಕ್ ಬೇಕು, ಮತ್ತು ಲಾಲಿಪಾಪ್ ಬೇಕು, ಬ್ರೆಡ್ ಬೇಕು. ಈಗ ನೆಕ್ಸ್ಟ್ ಬರ್ತಾರಲ್ಲ ಮುಗಿಲೆ. ಏಯ್ ಯಾಕೋತಿ ಕುತ್ಕೊಂಡಿಲ್ಲ ಏನು ಹಾಗೆ ಮೊಬೈಲ್ ಹೊಡ್ಕೊಂಡು ಕುತ್ಕೊಬಿಡೋದು, ಹಾಗೆ ಕುತ್ಕೊಂಡಿಲ್ಲ ಹಿಂಗೆ ಬರೀ ಮೊಬೈಲ್ ಹೊಡ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಂತಾಳೆ. ನಾವು ಮಾತ್ರ ಅಂಗಡಿಗೆ ಹೋಗಿ ನುಗ್ಗೆಕಾಯಿ ತೊಗೊಂಬಂದು ಸೊಪ್ಪು ಎಲ್ಲ ತೊಗೊಂಬಂದು ಈಗ ಅಡುಗೆ ಮಾಡಬೇಕು ಗೊತ್ತಾ. ಚಿಕನ್ ಇದೆ, ನಾನೇನು ಅಡುಗೆ ಮಾಡಲ್ಲ, ಬಟ್ ನಾಳಿಕೆ ನುಗ್ಗೆಕಾಯಿ ಸಾರದೆ ತುಂಬ ಇಷ್ಟ. ಇವಾಗಂತೂ ಸ್ವಲ್ಪ ಮೋಡ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಹೀಟಿದ್ದಾಗ ಅಪ್ಪ ಹೀಟಲ್ಲೂ ನುಗ್ಗೆಕಾಯಿ ತಿನ್ನಬೇಕಾ ನಾವು ಅಂತ ಅನ್ಸೋದು. ಬಟ್ ಅದು ಇವಾಗ ಸ್ವಲ್ಪ ಹೀಟ್ ಕಮ್ಮಿ ಆಗಿದೆ. ಬಟ್ ಸೆಕೆ ಅನ್ನೋದಿದ್ದೆ, ಫ್ಯಾನ್ ಆಫ್ ಮಾಡಿದ್ರೆ ಇರೋಕ್ಕಾಗಲ್ಲ. ಆದ್ರೂ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸೆಕೆ ಇದ್ರೆ ಪರವಾಗಿಲ್ಲ. ಅವ್ರು ಕೇಳಿ ಏನೋ ಚಾಲೆಂಜ್ ವಿಡಿಯೋ ಹೇಳ್ರಿ ಅಂತ ಮಾಡ್ತೀನಿ. ಏನಾದರೂ ವೀಡಿಯೋ ಹೇಳಿ, ಏನು ವೀಡಿಯೋ, ಚಾಲೆಂಜ್ ವೀಡಿಯೋ ಏನಾದರೂ ಇತ್ತು ಹೇಳಿ. ಚಾಲೆಂಜ್ ವೀಡಿಯೋ ಮಾಡೋದಾ? ಯಾವ ಥರ ಒಂದು ವೀಡಿಯೋ? ನೀವು ಒಂದು ಡ್ರೆಸ್ ಕಲೆಕ್ಷನ್ ಕೇಳಿದ್ರಿ, ಅದನ್ನು ಅಂಥ ಒಳ್ಳೊಳ್ಳೆ ಕ್ವಾಲಿಟಿ ಡ್ರೆಸ್ ಯಾವುದಿಲ್ಲ, ಲೆಹಂಗ ಇದಾವೆ ಒಂದೆರಡು. ಅವನೇನು ಎರಡೇ ನಾನು ವೀಡಿಯೋ ಮಾಡಿ ಅದನ್ನ ವ್ಲಾಗ್ ಮಾಡೋದಕ್ಕಾಗಲ್ಲ, ಅದು ಇದು ಮಾಡೋಕ್ಕಾಗಲ್ಲ. ಅಂದರೆ ನಾನು ಟೀ ಶರ್ಟ್ಸ್ ಅದನ್ನು ಜಾಸ್ತಿ ಬೈ ಮಾಡ್ತಿದ್ವಿ, ಅದಕ್ಕೋಸ್ಕರ ಅದೊಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಟೀ ಶರ್ಟ್ ವ್ಲಾಗ್ ಮಾಡ್ತೀನಿ. ಅದು ಟೀ ಶರ್ಟ್ ಕಲೆಕ್ಷನ್ ಯಾವ್ಯಾವ ಥರದ ನಾನು ಟೀ ಶರ್ಟ್ ತೊಗೊಂಡಿದ್ದೀನಿ ಅಂತ. ಆದರೆ ಇವಾಗ ಹೇಳಿ ಯಾವುದಾದ್ರೂ ಗೇಮ್ ಇತ್ತು ಅಂದರೆ ಚಾಲೆಂಜಿಂಗ್ ಗೇಮು, ಯಾವ ಥರದ್ದು ಒಂದು ಆ ಥರದ್ದು ಏನಾದರೂ ವೀಡಿಯೋಸ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ದಯವಿಟ್ಟು ನೀವು ಅದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ಒಂದು ಗೇಮ್ ಆಟಾಡಲಿಕ್ಕೆ ಒಂಥರ ಈಗ ಫನ್ನಿ ಯಾವುದಾದ್ರೂ ಗೇಮ್ ಇರುತ್ತಲ್ಲ, ನೋಡ್ತಿರೋ ದೊಡ್ಡ ಬಿಗ್ ಬ್ಲಾಗರ್ಸ್ ಎಲ್ಲ ಮಾಡ್ತಾರಲ್ವ, ಆ ಥರದ್ದು ಗೇಮಿಂಗ್ ಚಾಲೆಂಜ್ ವೀಡಿಯೋ ಯಾವುದಿದೆ ಅಂತ ನೀವು ಹೇಳಿದರೆ ನಾವು ಟ್ರೈ ಮಾಡ್ತೀವಿ. ಅದು ಓಕೆನಾ? ಈಗ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸೋಸ್ಬೇಕು ನಾನು. ಕೋಕೋನೆ ಕುಚೌಡೆ ಮ್ಯಾಕ ನೋಡ್ಕೊಂಡು ಹೋಗೋದು ಹಿಂಗೆ ಕೋತಿ ನೋಡಿ, ಕೋತಿ ಹಿಂಗೆ ನೋಡ್ತಿಲ್ಲ, ಹಂಗೆ ನೋಡ್ಕೊಂಡು ಕುತ್ಕೊಂಡು ಕೆಲಸ ಇದಪ್ಪ, ವೆರಿ ಬ್ಯುಸಿ. ಕೂಕೋನೆ ಕಷ್ಟ ಮಾಡೋದು ಖುಷಿ ಅನ್ನೋದು. ಕೂಕೋರೊಳಗೊಂದು ಕುತ್ಕೊಳ್ತಾರೆ, ಇವ್ರಿದ್ದಾರೆ. ನಾನಿವಾಗ ಏನಪ್ಪ ಅಂದರೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೋಸ್ಬೇಕು. ಬನ್ನಿ ಸಸುವ ಸೈಯ ಬೀಸಿದೆ ತಂಗಾಳಿ, ಮೈಯ ತಾಕುವ ಹೊತ್ತು ತೂಫಾನ ಇದ್ದಾಗೆ ಉಸಿರಲ್ಲಿ. ಗೊತ್ತಿಲ್ಲ ನಂಗೆ ಯಾವ್ದು ಹಾಡು ಏನು ಹೆಂಗೆ ಹೇಳಿದ್ರೆ ನಾನು ಹಾಡು ಬರ್ತಿದ್ದೀನಿ. ಫ್ರೆಂಡ್ಸ್ ಅದನ್ನು ಕರೆಕ್ಟಾಗಿ ಹೇಳ್ಬೇಕು, ಕರೆಕ್ಟಾಗಿ ಹೇಳಬೇಕು. ಅದನ್ನು ನಾನೆಲ್ಲ ಹಾಡು ಬರ್ತಿದ್ದೀನ, ಹಾಡು ನೀನೇ ಬರೆದು ಹಾಡಿಸಿ ಇಷ್ಟು ಒಂದು ಕರ್ನಾಟಕ ಇಂಡಿಯಾಗೆ ಫೇಮಸ್ ಆದಮೇಲೆ ಈ ಥರ ತಪ್ಪು ಅದೇ ಹಾಡು ನೀನು ಹೇಳ್ತೀಯ ಅನ್ನೋದಕ್ಕೆ ನಾನು ಕೇಳಿರೋದಪ್ಪ ಆಗೊಮ್ಮೆ ಈಗೊಮ್ಮೆ. ಅದಕ್ಕೆ ಏನೋ ಒಂದು ಪದಗಳು ತಪ್ಪಾಗ್ತೇವೆ, ಹೋಗೋಣ ಪಕ್ಕ ನಗ್ತಲ್ಲ ನೋಡಿ. ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ ಅಂತ ಮಹಾತಪ್ಪೇನಲ್ಲ ಬಿಡು ಅಂತ ಹೆಂಗಂತ ನೋಡಿ ಅಂತ ನಗ್ತಾಳೆ ನೋಡಿ. ಹೊಡಿಬೇಕು ಕಾತಿ ಮರಿ. ಈ ಒಂದು ನುಗ್ಗೆಕಾಯಿ ಇದಾವಲ್ಲ, ಈ ಒಂದು ನುಗ್ಗೆಕಾಯಿನ ನಾನು ಬೆಳಿಗ್ಗೆ ಮಾಡೋಂಥದ್ದು ಅಡುಗೆ. ಹಂಗಾಗ್ಬಿಟ್ಟು ಇದು ಅಲ್ಲೇನೋ ಎಷ್ಟು ದಿನ ಆಯಿತು ಗೊತ್ತಿಲ್ಲ ಅವ್ರು ಕಿತ್ತು. ಬಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ನನಗೆ ಯಾಕೋ ಒಂಥರ ಹೆಚ್ಚಿಟ್ರು ಕೂಡ ಒಂಥರ ಸೇದ್ಕೊಂಡು ಇವೆಲ್ಲ ಬಾಯೆಲ್ಲ ಒಡ್ಕಾಗ್ಬಿಡುತ್ತೆ, ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಈ ಒಂದು ಏನಿರುತ್ತಲ್ಲ ಅಟ್ಯಾಚ್ ಇವು ಇರ್ತಾವಲ್ಲ, ಈ ಸಿಪ್ಪೆಲ್ಲ ಇರ್ಬಿಟ್ಟು ಕಟ್ ಮಾಡಿದರೆ ಬಾಯಿ ಓಪನ್ ಆಗಿರೋ ಥರ ಅನಿಸುತ್ತೆ. ನಂಗೆ ಅದು ಫ್ರಿಜ್ಜಲ್ಲಿಟ್ಟು ಮಾಡಿದರೆ ಫ್ರೆಶ್ ಅಂತ ಅನಿಸಲ್ಲ. ಹಾಗಾಗಿ ಇವಾಗ ನಾನು ಮಾಡಲ್ಲ. ಚಿಕನ್ ತೊಗೊಂಬಂದಿದ್ದೆ ಅಲ್ವಾ, ಹಂಗಾಗಿ ಆ ಚಿಕನ್ನು ಇವಾಗಲೂ ಆಗುತ್ತೆ. ಬೆಳಿಗ್ಗೆಗೆ ನಾನು ಫ್ರೆಶಾಗಿ ಸಾರು ಮಾಡೋದ್ರಿಂದ ಇದನ್ನು ಹೆಂಗೆ ನಾನು ಸೇವ್ ಮಾಡ್ತೀನಿ ಗೊತ್ತಾ. ಇವತ್ತು ಈ ಥರ ಒಂದು ದೊಡ್ಡದೊಂದು ಟೀ ಶರ್ಟ್ ಇದೆ, ವೇಸ್ಟನ್ನು ಹಾಕೊಳ್ಳಲ್ಲ. ಈ ಟೀ ಶರ್ಟ್ ದೊಡ್ಡ ಟೀ ಶರ್ಟ್ ಇದೆಯಲ್ಲ, ಅದರೊಳಗೆ ಈ ಥರ ಕವರ್ ಮಾಡಿಬಿಡ್ತೀನಿ. ಫ್ರಿಜ್ಜಲ್ಲಿ ಏನು ಇಡೋದಿಲ್ಲ. ಈ ಥರ ಹಿಂಗೆ ಕವರ್ ಮಾಡಿ ನೋಡಿ, ಈ ಥರ ಹಿಂಗೆ ಕವರ್ ಮಾಡಿ ಸ್ವಲ್ಪ ನೆಂದಂಗೆ ಅಷ್ಟೇ, ಜಾಸ್ತಿ ನೀರಿರೋದು ಬೇಡ. ಈ ಥರ ಹಿಂಗೆ ಇಟ್ಬಿಟ್ರೆ ಅದು ಅಷ್ಟಾಗಿ ಒಣಗಲ್ಲ. ಸಿಪ್ಪೆ ಏನಿರುತ್ತಲ್ಲ ಅದು ಒಣಗೋದಿಲ್ಲ. ಹೀಗೆ ಇದನ್ನು ಇಟ್ಬಿಡ್ತೀನಿ ಇಲ್ಲಿ. ಅದು ನಾಳೆವರೆಗೂ ನೋಡಿ, ಅದು ನಾಳೆವರೆಗೂ ಸ್ವಲ್ಪ ಏನು ಡ್ರೈ ಅನ್ಸಲ್ಲ, ಸಿಪ್ಪೆ ಎಲ್ಲ ಏನು
ಡ್ರೈ ಆಗಿರೋ ಥರ ಇದಾಗಲ್ಲ, ಅಂದರೆ ಒಣಗಿರೋ ಥರ ಅನಿಸುತ್ತೆ. ಹಂಗಾಗ್ಬಿಟ್ಟು ಬೇರೆ ಸೆಕೆ ಟೈಮ್ ಅಲ್ವಾ, ಅಂದರೂ ಅಂತ ಏನು ಬಿಸಿಲು ಏನು ಕಮ್ಮಿ ಆಗಿದೆ ಅಥವಾ ಏನು ಫುಲ್ ಕೋಲ್ಡ್ ಇದೆ ಅಂತ ಏನಿಲ್ಲ. ಆದರೂ ಕೂಡ ಇದ್ದಿದ್ರಲ್ಲಿ ಸ್ವಲ್ಪ ಸೆಕೆ ಇದ್ದೇ ಇರುತ್ತೆ. ಸೆಕೆ ಇದೆ ಅಂದರೆ ವೆದರೆಲ್ಲರೂ ಹಾಟಾಗಿರುತ್ತೆ. ಹಂಗಾಗ್ಬಿಟ್ಟು ಈ ಥರ ಸೇವ್ ಮಾಡಿದರೆ ನಾನು ನಾಳೆ ಫ್ರೆಶ್ ಆಗಿ ಸಾರು ಮಾಡಲಿಕ್ಕೆ ಹಾಗೆ ಇವಾಗ ಅಂಗಡಿಯಿಂದ ಏನು ತೊಗೊಂಬಂದಿದ್ದೀನಿ ಅಲ್ವಾ, ಅಂಗಡಿಗೆ ಆಲ್ಮೋಸ್ಟ್ ಫ್ರೆಶ್ ಆಗಿರೋದೇ ಇಟ್ಟಿರ್ತಾರೆ, ತೀರಾ ಬಾಡಿರೋದು ಏನು ಇರೋದಿಲ್ಲ. ಹಂಗಾಗಿ ಅಲ್ಲಿ ಮಾಡೋ ಲೆಕ್ಕಕ್ಕೆ ಇರುತ್ತೆ ಅಡುಗೆ ತೊಗೊಂಬಂದು. ನಾಳೆ ನಾವು ಇನ್ನೂ ಟೈಮ್ ಕೊಟ್ಟು ಮಾಡ್ತೀವಿ, ನಾವು ಮಾಡೋ ಅಷ್ಟೊತ್ತಿಗೆ ಅದೆಷ್ಟು ಡ್ರೈ ಆಗ್ಬೋದಲ್ವ, ಅದಕ್ಕೆ ಈ ಥರ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹಿಂಗೆ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ ನುಗ್ಗೆಕಾಯಿ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಟ್ ನುಗ್ಗೆಕಾಯಿ ಬಾಡಬಾರ್ದು. ಇನ್ನೊಂದು ಕಟ್ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟರು ಕೂಡ ನಾನು ಟ್ರೈ ಮಾಡಿದ್ದೀನಿ. ಕಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಮಾಡ್ತೀವಿ ಅಂತಂದರೆ ಬಾಯಿ ಒಡಕಾದಂಗೆ ಆಗಿರುತ್ತೆ. ಅದು ಬೇಯಿಸ್ದಾಗಿನ ಅರ್ಧ ಒಡಕಾಗೋದನ್ನ ಎಲ್ಲಿ ಕರೆಕ್ಟ್ ಅದಕ್ಕೆ ಬೆಂದ್ರೂ ಕೂಡ ಬಾಯಿ ಆಲ್ರೆಡಿ ಒಡಕಾಗಿರೋದ್ರಿಂದ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಅಷ್ಟಾಗಿ ನಂಗಂದ್ರೆ ಸಾರು ಟೇಸ್ಟು ಅಂತ ಅನಿಸಲ್ಲ. ಅದಕ್ಕೆ ಈ ಪ್ಲ್ಯಾನ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನುಗ್ಗೆಕಾಯಿ ಟಿಪ್ಸ್ ಹೇಗಿದೆ, ನುಗ್ಗೆಕಾಯಿ ಟಿಪ್ಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದ್ದರೆ ಬಿಲ್ ಹಾಕಿ, ಓಕೆನಾ. ನಿಮಗೆ ಈ ಒಂದು ಟಿಪ್ಪು ನುಗ್ಗೆಕಾಯಿ ಸೇವ್ ಮಾಡಿದ್ದೀನಲ್ಲ ಫ್ರೆಶ್ ಆಗಿರಲಿಕ್ಕೆ, ಈ ಟಿಪ್ಪು ನಿಮಗೆ ಇಷ್ಟ ಆಗಿದ್ದರೆ ಬಿಲ್ ಹಾಕಿ. ಫ್ರೆಂಡ್ಸ್, ಹೆಂಗೆ ಗೊತ್ತಾ, ಈ ಓಲೆ ಯಾವ ಥರ ಇಟ್ಕೋಬೋದು ಗೊತ್ತಾ, ಈ ಥರ ಇದೆಯಲ್ಲ, ಈ ನೋಡಿ ಈ ಓಲೆ ಯಾವ ಥರ ಈಸಿಯಾಗಿ ನಾನು ಹಾಕ್ಕೊತೀನಿ ಅಂತ ಇವತ್ತೇ ಫಸ್ಟ್ ಟೈಮ್. ಬಟ್ ಈಸಿ ತುಂಬ ಅರ್ಜೆಂಟ್ ಇದ್ದಾಗ ನಾನು ಏನು ಮಾಡ್ಬಿಡ್ತೀನಿ, ಈ ಥರ ಹಿಂಗೆ ನಟ್ಟಿದೆಯಲ್ಲ, ಈ ನಟ್ಟನ್ನು ಹಿಂಗೆ ತೆಗೆದ್ಬಿಟ್ಟು ಹಿಂಗೆಲ್ಲ ಹಾಕೋಕ್ಕೆ ಹೋಗಲ್ಲ. ಇದಿರುತ್ತಲ್ಲ ನೋಡಿ ಎಷ್ಟು ಇದಿದೆ, ಹಿಂಗಿದೆ ಅಂತೇಳಿ, ಹಿಂಗಿದೆ ಇದು, ಈ ಥರ ಇದೆ. ಇದನ್ನು ಹೆಂಗೆ ಹಾಕ್ಕೊತೀನಿ ಅಂತ ನೋಡಿ, ಇದು ನನಗೆ ಹಾಕ್ಕೊಂಡಿದ್ದು ನೋಡಿ, ಇಷ್ಟೇ ಸಿಂಪಲ್ಲು. ಹಿಂದೆಯಿಂದ ಹಾಕ್ಬಿಟ್ರೆ ನೋಡಿ ಹಿಂಗೆ ಕಾಣುತ್ತೆ. ಅದು ನಟ್ಟು ಹಿಂಗೆ ತೆಗೆದು ಹಿಂಗೆ ಹಾಕಿ ಹಿಂಗೆ ಹಾಕೋತಾರೆ, ಇಲ್ಲ ಹಾಗೆ ತಗೊಂಡು ಹಿಂದೆಯಿಂದ ಹಿಂಗೆ ತಿರುಗಿಸ್ಬೋದು. ಮತ್ತು ಬೇಕು ಅಂದರೆ ನಾವು ಹಿಂಗೆ ರಿಮೂವ್ ಮಾಡ್ಬೋದು ನೋಡಿ. ಮತ್ತು ಈಗ ಉದುರೋದು ಇಲ್ಲ. ರಾತ್ರಿ ನೈಟೆಲ್ಲೂ ಕೂಡ ಹಂಗೆ ಹಾಕ್ಕೊಂಡು ಮಲ್ಕೋಬೋದು, ಎಲ್ಲಾದರೂ ಟ್ರಾವೆಲ್ ಮಾಡ್ಬೋದು, ಹೋಗಿ ಬರ್ಬೋದು. ನೋಡಿ ನಟ್ಟು ಕೂಡ ಇದೆ. ಬಟ್ ನಟ್ಟಿಲ್ಲ ಅಂದರೆ ಈಸಿಯಾಗಿ ಉದುರುತ್ತೆ. ಬಟ್ ನಟ್ಟಿದ್ದೇನೆ ಈ ಥರ ಹಾಕೊಳ್ಳೋದು. ಇದು ಆ ಥರ ಇಯರಿಂಗು, ಈ ಥರ ಸ್ಪೆಷಲ್ ಇಯರಿಂಗ್ ಇದು. ನಾನು ಈಸಿ ಆಗೋದು ಅಂತ ಈ ಥರ ನೋಡಿ. ಮತ್ತು ನೋಡಿ ಬರೋದು ಇಲ್ಲ. ಚೆನ್ನಾಗಿದೆಯಲ್ವ ಇಯರಿಂಗ್, ಒಂಥರ ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆಯಲ್ಲ. ಓಹೋ ಸಪ. ಹಾಂ ಫ್ರೆಂಡ್ಸ್, ನೋಡ್ಕೊಂಡ್ಬಂದ್ರ ಹೇಗಿತ್ತು ಇವತ್ತಿನ ವ್ಲಾಗ್, ಹೇಗಿತ್ತು ಈ ಟಿಪ್ಸ್ ಎಲ್ಲನೂ ಕೂಡ ಕಮೆಂಟಲ್ಲಿ ಒಳ್ಳೆ ರೀತಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋದು ಪ್ರತಿಯೊಂದು ವೀಡಿಯೋ ಫಸ್ಟ್ ಟೈಮ್ ಬಂದು ನಿಮಗೆ ನೋಟಿಫಿಕೇಷನ್ ಕೊಡುತ್ತೆ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ. ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಯಾವುದಾದ್ರೂ ಒಂದಾದ್ರೂ ಮಿಲಿಯನ್ ಆಗಿದೆ, ಪ್ಲೀಸ್ ಚೆನ್ನಾಗಿ ವ್ಯೂಸ್ ಕೊಡಿ ಪ್ಲೀಸ್. ಅದಕ್ಕೆ ದಯಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ಚೆನ್ನಾಗಿ ಯೂಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್, ಲವ್ ಯು.